ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಆಗಾಗ ವಿವಾದಗಳನ್ನ ಮೈ ಮೇಲೆ ಎಳ್ಕೊತಾ ಇರ್ತಾರೆ. ಈಗ ಇನ್ನೊಂದು ಮಹಿಳಾ ಅಧಿಕಾರಿಗಳ ಮೇಲೆ ನಿಂದನೆ ಅಂತ, ಕೈ ಶಾಸಕನ ನಿಂದನೆ ಮಹಿಳಾ ಅಧಿಕಾರಿಗಳ ಮೇಲೆ. ಮೀಟಿಂಗ್ ಬನ್ನಿ ಅಂದರೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಮಾಮೂಲು ಪಡಿಬೇಕಾದ್ರೆ ಪ್ರೆಗ್ನೆಂಟ್ ಇರೋದಿಲ್ವಾ ಅಂತೆಲ್ಲ ಒಂದಷ್ಟೇನೋ ಮಾತಾಡಿದಾರಂತೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರೋದು. ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ವೇತಾ ವಿರುದ್ಧ ಈ ರೀತಿ ಹೇಳಿಕೆ. ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ KDP ಸಭೆಯಲ್ಲಿ ಈ ಥರ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. KDPC ಬಗ್ಗೆನೋ ಗೈರಾಗಿದ್ರಂತೆ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ವೇತಾ ಅವರು. ಮೀಟಿಂಗಿಗೆ ಬರೋಕ್ಕಾಗಲ್ಲ, ಪ್ರೆಗ್ನೆಂಟ್ ಅಂತಾರೆ, ಮಾಮೂಲಿ ಪಡಿಬೇಕಾದ್ರೆ ಅಂದರೆ ನಿಮಗೆಲ್ಲ ಗೊತ್ತು ಇವ್ರು ಮಾಮೂಲಿ ಪಡೆಯೋದು ಅದು ಇದು ಎಲ್ಲ. ಅದಕ್ಕೆ ಕಡಿವಾಣ ಹಾಕ್ತಾನೆ ಪಾಪ ಆ ಲೇಡಿ ಅಧಿಕಾರಿ ಮೇಲೇನು ಇವ್ರದ್ದು ದೌರ್ಜನ್ಯ, ಅವ್ರ ಕಷ್ಟ, ಇವ್ರಿಗೇನು ಗೊತ್ತಿರುತ್ತೆ. ಸರ್ಕಾರ ಈಗ ಮಹಿಳಾ ಅಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ತಿಂಗಳಿಗೊಂದಿನ ಅವ್ರಿಗೆ ರಜಾ ಕೊಡೋಣ ಅಂತ ತೀರ್ಮಾನ ತೊಗೊಂಡಿದೆ ಅವ್ರಿಗೆ. ಇದ್ರ ಸಂದರ್ಭದಲ್ಲಿ ಇವ್ರು ನೋಡಿದ್ರೆ ಪ್ರೆಗ್ನೆಂಟ್ ಇದ್ದರೆ ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ರಜಾ ತಗೊಳ್ತಾರೆ, ಪ್ರೆಗ್ನೆಂಟ್ ಇದ್ರೆ ಡ್ಯೂಟಿ ಹಾಕ್ಬೇಕು, ಏನು ಮಾಮೂಲಿ ಬರ್ತಾರೆ ಅಂತ ತಿನ್ನಬೇಕು, ಮಾಮೂಲಿ ತಿನ್ನಕ್ಕೆ ನಿಮಗೆ ಡ್ಯೂಟಿ ಬೇಕು. ಮೀಟಿಂಗ್ ಕರೆದ್ರೆ ಪ್ರೆಗ್ನೆಂಟ್ ಇರ್ತಾರೆ, ನಾಚಿಕೆಗಲ್ಲ ಹೇಳಕ್ಕದ ಉತ್ತರನ ಅಲ್ರಿ. ರಜಾ ನಮಗೆ ಪ್ರೆಗ್ನೆನ್ಸಿ ರಜೆ ಇದೆಯಲ್ಲ, ಇಲ್ಲವ್ರಿಗೆ ಲಾಸ್ಟ್ ಡೇಟ್ ಡ್ಯೂಟಿ ಬೇಕು, ಸಂಬಳ ಬೇಕು, ಗಿಂಬಳ ಬೇಕು, ಡ್ಯೂಟಿ ಮಾಡಕ್ಕಾಗಲ್ಲ. ಮಾತಿದ್ರೆ ಪ್ರೆಗ್ನೆಂಟು ನಾಚಿಕೆಗಲ್ಲ ಹೇಳಕ್ಕಂತ. ನಾಚಿಕೆಗಂತ ಕೇಳಿದ್ರಿ ಹೋಗಿ ಏನದು ಆಗಲ್ಲ ಹೇಳೋದು. ಒಂದಿನ ಬಂದು ಸರಿ ಯಾವಾಗ ಪ್ರೆಗ್ನೆಂಟ್ ಉತ್ತರ ಡಾಕ್ಟರ್ ಹೋಗಿದ್ವಿ, ಡಾಕ್ಟರ್ ಪ್ರತಿ ಸರಿ ಇಮಿಡಿಯೇಟ್ ಆಕ್ಷನ್ ಬಂದು ನನಗೆ ನೋಟಿಸ್ ಕಳಿಸ್ಬಿಟ್ರೆ ಸರ್ಕಾರಕ್ಕೂ DC ಅವ್ರಿಗೂ ಇವ್ರ ಮೇಲಿನ CCFಗೂ ಎಲ್ಲರಿಗೂ ಒಂದು ಕಾಪಿ ಹಾಕಿ ನಾನೇ ಕಾಪಿ ಬರ್ಬೇಕ್ರಿ. ಕಾರಣ ಕೇಳಿದ್ರೆ ಈ ತರ ಹೇಳ್ತೀನಿ, ನಾನು ಏನ್ ಹೇಳಿದ್ರೆ ಫುಲ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ. ನನಗೆ ಏನ್ ಹೇಳಿದ್ರಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಅದ್ರೊಳಗೆ ಇರ್ಬೇಕು, ಸಂಬಳ ಗಿಂಬಳ ಎಲ್ಲದೂ ಇರ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಫಸ್ಟ್ ಆಫ್ ಆಲ್ KDP ಸಭೆ ನಡಿಬೇಕಾಗಿರ್ತಕ್ಕಂಥದ್ದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನೇತೃತ್ವದಲ್ಲಿ. ಅವ್ರಿಲ್ಲ ಅಂತ ಅನ್ಕೋತೀನಿ ನಾನು. ಮತ್ತು ಏನಿದು ಅವರಿಲ್ಲ ಅಂತಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತನಾಡೋದು ಮಹಿಳಾ ಅಧಿಕಾರಿಗಳ ಬಗ್ಗೆ ಎಲ್ಲ ಸ್ವಲ್ಪ ಇದೊಂಥರ ದುರಹಂಕಾರದ ಪರಮಾವಧಿ ಅಂತ ಅನ್ನಿಸ್ತಾ ಇದೆಯಪ್ಪ ನನಗೇನು. ಖಂಡಿತವಾಗ್ಲೂ ಅರವಿಂದ್, ಸಾಮಾಜಿಕ ಜಾಲತಾಣಗಳು ಕೂಡ ಶಾಸಕರ ವಿರುದ್ಧ ಈ ರೀತಿಯಾದಂತಹ ಒಂದು ಆರೋಪ ಮತ್ತು ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಚನ್ನಗಿರಿಯ KDP ಮೀಟಿಂಗ್ ಅಲ್ಲಿ ಮಹಿಳಾ ಅಧಿಕಾರಿ ಅಂದ್ರೆ ವಲಯ ಅರಣ್ಯ ಅಧಿಕಾರಿ ವಿರುದ್ಧವಾಗಿ ಶ್ವೇತಾ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂತದ್ದು. ಯಾಕಂದ್ರೆ ಶ್ವೇತಾ ಅವರು ಪ್ರೆಗ್ನೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಚೆಕಪ್ ಹೋಗಿರ್ತಾರೆ, ಮತ್ತೆ ರಜೆಯಲ್ಲಿ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಮೇಲಧಿಕಾರಿಗಳಿಗೆ ಮತ್ತೆ ಕೆಳಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. KDP ಮೀಟಿಂಗ್ಗೆ ಹೋಗಿ ಅಲ್ಲಿ ಶಾಸಕರು ಹೇಳಿದಂತಹ ಒಂದು ಅವ್ರಿಗೆ ಏನ್ ಮಾಹಿತಿ ಬೇಕೋ ಅದನ್ನ ಕೊಡಿ ಅನ್ನುವಂತಹ ಒಂದು ಮಾಹಿತಿ ಕೂಡ ಅಲ್ಲಿ ಶ್ವೇತಾ ಅವರು ಹೇಳಿರ್ತಾರೆ. ಆದ್ರೂ ಕೂಡ ಶಾಸಕರು ಟಾರ್ಗೆಟ್ ಮಾಡಿ ಮಹಿಳಾ ಅಧಿಕಾರಿ ಅಂದೆ ಮತ್ತೆ ಪ್ರೆಗ್ನೆಂಟ್ ಲೇಡಿ ಅಂತಾನೆ ಈ ರೀತಿಯಾದಂತಹ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿರೋ ಮಾತಾಡಿರುವಂತದ್ದು. ಮತ್ತೆ ಏನು ಸಂಬಳ ಮತ್ತೆ ಗಿಂಬಳ ತಗೊಳೋದಕ್ಕೆ ಮಾತ್ರ ಅವ್ರಿಗೆ ಯಾವುದೇ ರೀತಿಯಂತಹ ಪ್ರೆಗ್ನೆನ್ಸಿ ಇರೋದಿಲ್ಲ, ಆದ್ರೆ KDP ಮೀಟಿಂಗ್ಗೆ ಬರೋದಕ್ಕೆ ಮಾತ್ರ ಪ್ರೆಗ್ನೆನ್ಸಿ ಇರುತ್ತೆ ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಹೊರಾಗ್ತಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು. ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ತಾರೆ. ಇದಕ್ಕೇನು ಮಾತಾಡಿಲ್ವಾ ಚನ್ನಗಿರಿ ಶಾಸಕರು? ಮಾತೆತ್ತಿದ್ರೆ DK ಶಿವಕುಮಾರ್ CM ಆಗ್ತಾರೆ, DK ಶಿವಕುಮಾರ್ CM ಆಗ್ತಾರೆ ಅಂತ. ಅವ್ರು CM ಆಗ್ಬಿಟ್ಟಿದ್ದಾರೆ ಏನೋ ಭ್ರಮೇಲಿದಾರೋ ಏನೋ ಇವರು, ಅದಕ್ಕೋಸ್ಕರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ.